टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಮೆಟ್ರೋ ಪ್ರಯಾಣ ದರ ಏರಿಕೆಗೆ ತೀವ್ರ ಆಕ್ರೋಶಗಳು ಈಗ ವ್ಯಕ್ತವಾಗ್ತಾ ಇದೆ. ಬೇರೆ ಯಾವುದೇ ರಾಜ್ಯದಲ್ಲೂ ಇಷ್ಟೊಂದು ದರ ಇಲ್ಲ, ಅದೇನದು ಬೆಂಗಳೂರಿನಲ್ಲಿ ಇಷ್ಟೊಂದು ಜಾಸ್ತಿ ಮಾಡಿದ್ದಾರೆ ಅಂತ ಹೇಳಿ ಜನ ಹಿಡಿಶಾಪ ಹಾಕ್ತಿದ್ದಾರೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ಇಬ್ರೂ ಸೇರಿ ದರ ಏರಿಕೆ ಮಾಡಿರುವಂತ ನಾಟಕ ಆಡ್ತಿದ್ದಾರೆ ಇವರು. ನಾವು ಮಾಡಿದ್ದಲ್ಲ ಅಂತ ಹೇಳಿ ಇಬ್ರು ನಾಟಕ ಆಡ್ತಾ ಇದ್ದಾರೆ. ದರ ಏರಿಕೆಗೆ ಎರಡು ಸರ್ಕಾರಗಳ ಅನುಮತಿ ಬೇಕೇ ಬೇಕು. ಗೊತ್ತಿದೆ ಅದೇ ಜನರಿಗೂ ಕೂಡ 50-50 ಅನುಪಾತದಲ್ಲಿ ನಡೀತಾ ಇರುವಂಥದ್ದು ಇದು. ಮೆಟ್ರೋ ದರ ಏರಿಕೆ ಗ್ಯಾರಂಟಿಗಳ ಕೊಡುಗೆ ಇದು. ಗ್ಯಾರಂಟಿಗೆ ದುಡ್ಡು ಹೊಂಚಕ್ಕೆ ಹಿಂಗೆಲ್ಲ ಮಾಡಿದ್ದಾರೆ ಅಂತ ಹೇಳಿ ಜನ ಆಕ್ರೋಶಿತರಾಗಿದ್ದಾರೆ. ಇಷ್ಟೊಂದು ದರ ಏರಿಕೆ ಮಾಡಿರೋದು ಸರಿಯಲ್ಲ. 100% ದರ ಏರಿಕೆ ಮಾಡಿದ್ದಾರೆ ಕೆಲವೊಂದು ಸ್ಟೇಷನ್ಗಳಿಂದ ಕೆಲವೊಂದು ಸ್ಟೇಷನ್ಗೆ ಹೋಗೋದಾದ್ರೆ. ಇದರಿಂದ ಪ್ರಯಾಣಿಕರಿಗೆ ತುಂಬಾ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಇದನ್ನು ಕಮ್ಮಿ ಮಾಡಬೇಕು ಅಂತ ಹೇಳಿ ಪ್ರಯಾಣಿಕರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೆಲವೊಂದಷ್ಟು ಜನ ಮಾತಾಡಿದ್ದಾರೆ TV9 ಜೊತೆಗೆ. ಬನ್ನಿ ನೋಡಿ. ಬಹಳ ಮುಖ್ಯವಾಗಿ BMRCL ನಮ್ಮ ಮೆಟ್ರೋ ಅಂತ ಇಟ್ಟಿದ್ದಾರೆ. ಅದು ಕರೆಕ್ಷನ್ ಮಾಡಬೇಕು. ನಮ್ಮ ಮೆಟ್ರೋ ಅಲ್ಲ ಅದು, ಅಂದ್ರೆ ಜನರ ಮೆಟ್ರೋ ಅಲ್ಲ ಅದು ಅಧಿಕಾರಿಗಳ ಆಡಳಿತಾರೂಢ ಪಕ್ಷದ ಮೆಟ್ರೋ ಆಗಿದೆ. ಇಲ್ಲಿ BJP ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳ ಹೊಂದಾಣಿಕೆಯಿಂದ ಇದು ಮೆಟ್ರೋ ದರ ಏರಿಕೆ ಆಗಿದೆ ಹೊರತಾಗಿ ಕಾಂಗ್ರೆಸ್ ಮಾತ್ರ ಮಾಡಿರೋದು ಅಥವಾ BJP ಮಾತ್ರ ಮಾಡಿರೋದಲ್ಲ. ಎರಡೂ ಪಾರ್ಟಿಯವರು ಜನರ ಮೇಲೆ ಪ್ರಹಾರ ಮಾಡಿದ್ದಾರೆ. ಸರ್ಕಾರದ ಕೆಲಸ ದೇವರ ಕೆಲಸ ಅಂತ ಬರೀತಾರೆ. ಪ್ರಜೆಗಳೇ ಪ್ರಭುಗಳು ಅಂತಾರೆ. ಈ ಪ್ರಭುಗಳು ಯಾರೀಗ ಮೇಲ್ಗಡೆ ಕೂತಿದಾರಲ್ಲ ವಿಧಾನಸೌಧದಲ್ಲಿ, ಅವರೇ ಪ್ರಭುಗಳು. ವಿರೋಧ ಪಕ್ಷದವ್ರದ್ದು ಕೈವಾಡ ಇದೆ, ಆಡಳಿತ ಪಕ್ಷದವ್ರದ್ದು ಕೈವಾಡ ಇದೆ. ಎಲೆಕ್ಟ್ರಿಕಲ್ ದರ ಏರಿಕೆ ಮಾಡಿದ್ರು, ನೀರಿನ ದರ ಏರಿಕೆ ಮಾಡೋಕ್ಕೆ ಪ್ರಪೋಸಲ್ ಆಗಿದೆ. ಆಮೇಲೆ BMTC ದರ ಏರಿಕೆ ಮಾಡಿದ್ರು, KSRTC ದರ ಏರಿಕೆ ಮಾಡಿದ್ರು, ಹಾಲಿನ ದರ ಅಲ್ಲ ಮಜ್ಜಿಗೆ ಮೊಸರಿಗೆ GST ಹಾಕ್ದವ್ರು ಇವ್ನ ಯಾವ್ದು ಮೆಟ್ರೋಗೆ ಬಿಡ್ತಾರೆ ಅಂದ್ರೆ ಒಳ್ಳೆ ಕತೆ ಆಯ್ತಲ್ಲ ನಿಮ್ದು. ಕಾಂಗ್ರೆಸ್ ಅವರು BJP ಅವರು ನಾವು ಮಾಡಿದ್ದಲ್ಲ ನೀವು ಮಾಡಿದ್ದಲ್ಲ ಅಂತ ಅವ್ರ ಮೇಲೆ ಇವ್ರ ಮೇಲೆ ಇದು ನಾಟಕ, ಇದು ಬ್ರಾನ್ ನಾಟಕ ಅಲ್ಲ. ಮಾಸ್ಟರ್ ಹಿರೇಣ್ಣ ಇದ್ದಿದ್ರೆ ಬಹಳ ಚೆನ್ನಾಗಿ ಹೇಳೋರ್ದು ಇವ್ರು ಬ್ರಾನ್ ನಾಟಕನ. ಇವ್ರಿಬ್ರದ್ದು ಇವರು ದೊಡ್ಡ ನಾಟಕಕಾರರು. ಇವರು ಜನರ ಎದುರುಗಡೆ ಮಾತ್ರ ಇವರು ವಿರೋಧ ಪಕ್ಷ, ಜನರ ಎದುರುಗಡೆ ಮಾತ್ರ ಆಡಳಿತ ಪಕ್ಷ. ಇವ್ರು ಆಮೇಲೆ ಸಂಜೆ ಆದ್ರ ಮೇಲೆ ಇಬ್ರು ಕೈ ಹಾಕಿ ಬಿಸ್ನೆಸ್ ಇದೆ ರೀ. ಆಡಳಿತ ಪಕ್ಷದ ನಾಯಕರು ವಿರೋಧ ಪಕ್ಷದ ನಾಯಕರು ಜೊತೆಲಿ ಬಿಸ್ನೆಸ್ ಮಾಡಿರೋ ಹಲವಾರು ಉದಾಹರಣೆಗಳಿದ್ದಾವೆ. ಬೇಕಾದಷ್ಟು ಉದಾಹರಣೆ ನಿಮ್ಮ ಚಾನಲ್ನಲ್ಲೇ ನಾವು ನೋಡಿದ್ದೀವಿ. ಆದರೆ ಇದು ಜನಪರ ಸರ್ಕಾರ ಅಲ್ಲ. ಆಮೇಲೆ ಆಡಳಿತಾರೂಢ ಪಕ್ಷನೂ ನಾವು ಹೇಳಕ್ಕಾಗಲ್ಲ. ವಿರೋಧ ಪಕ್ಷದವ್ರದ್ದು ಕಳೆದ 5 ದಿನಗಳಿಂದ ನಮ್ಮ ಮೆಟ್ರೋದಲ್ಲಿ ಓಡಾಡುವಂತವರ ಸಂಖ್ಯೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕಡಿಮೆ ಆಗಿದೆ. ಸ್ಕೂಟ್ರು ಮತ್ತೆ ಆಟೋ ಇಲ್ಲ ಅದೇ ಹೇಳ್ತೀನಿ. ನಮ್ಮ ಮೆಟ್ರೋ ಬಂದ್ರ ಮೇಲೆ ಏನಾಯ್ತು, ರಸ್ತೆಯಲ್ಲಿ ಟ್ರಾಫಿಕ್ ಸ್ವಲ್ಪ ಕಡಿಮೆ ಐತಿ, ಎಲ್ಲರೂ ಮೆಟ್ರೋ ಹತ್ಕೊಂಡು ಹೋಗಾಡಕ್ ಶುರು ಮಾಡಿದ್ರು. ಆದ್ರೆ ಈಗ ನಮ್ಮ ಮೆಟ್ರೋ ಹೋಯ್ತಲ್ಲ, ನಮ್ಮ ಮೆಟ್ರೋ ಹೋದ್ರ ಮೇಲೆ ಈಗ ಮೆಟ್ರೋ ಖಾಲಿ ಹೊಡಿತಾ ಇದೆ. ಜನ ಮತ್ತೆ ವಾಪಸ್ಸು ಅವರ ಸ್ವಂತ ವೆಹಿಕಲ್ ಕಡೆ ಹೋಗ್ತಾ ಇದ್ದಾರೆ, ಓಡಾಡ್ತಾ ಇದ್ದಾರೆ. ಇದು ಯಾರ ಪರ ಇದೆ ಸರ್ಕಾರ? ಬಡವ್ರ ಪರ ಇದೆಯಾ ಸರ್ಕಾರ? ಈ ಸರ್ಕಾರದ ಧೋರಣೆ ಏನಂದ್ರೆ ಕಾಂಗ್ರೆಸ್ ಮಾತ್ರ ಟೀಕೆ ಮಾಡ್ತಾ ಇಲ್ಲ, BJPಯದು ಸಿಂಹ ಪಾಲಿದೆ ಇದರಲ್ಲಿ. ಆದ್ರಿಂದ ಇದು ಬಹಳ ಖಂಡನೀಯ. ಜನಗಳಿಗೆ ಹೊರೆ ಆಗಿದೆ. ಯಾವುದೇ ಕಾರಣದಿಂದ ಇಷ್ಟು ಮೊತ್ತದ ಏರಿಕೆ ಆಗಬಾರ್ದಿತ್ತು. ಕನಿಷ್ಠ ಅಂದ್ರೆ ಒಂದು 10%. ಇವತ್ತು 10 ರೂಪಾಯಿಂದ ಅಂದ್ರೆ 5-15 ಮಾಡಲಿ, 60 ಇತ್ತ 65 70 ಮಾಡಲಿ. ಅದು ಬಿಟ್ಬಿಟ್ಟು 113% ಮ್ಯಾಕ್ಸಿಮಮ್, ಅದು ಬಹಳ ತಪ್ಪು. ಅವ್ರ ಮೇಲೆ ಇವರು ಆರೋಪ ಪ್ರತ್ಯಾರೋಪಗಳನ್ನ ಮಾಡ್ತಾ ಇದ್ರೆ ಪ್ರಯಾಣಿಕರ ಪರಿಸ್ಥಿತಿ ಏನು? ಇದು ಮೂಲತಃ ಮೆಟ್ರೋ ಎರಡೂ ಸರ್ಕಾರಗಳ ಸಂಸ್ಥೆ. ಅವರಿಬ್ಬರು ಜಂಟಿಯಾಗಿ ಕೂತ್ಕೊಂಡು ಯಾರು ಜನಗಳಿಗೆ ಹೊರೆ ಆಗದಂತೆ ಉತ್ತಮವಾದಂತ ದರವನ್ನ ನಿಗದಿ ಮಾಡಬೇಕಾಯ್ತು. ತಪ್ಪು ಮಾಡ್ಬಿಟ್ಟು ಈಗ ಅವ್ರ ಮೇಲೆ ಇವ್ರ ಮೇಲೆ ಅವ್ರ. ಈಗ ಮೆಟ್ರೋಗೆ ಒಂದು ಹೆಸರಿತ್ತು, ನಮ್ಮ ಮೆಟ್ರೋ. ಈಗ ನಮ್ಮ ಮೆಟ್ರೋ ಅಲ್ಲ, ನೀವೇ ಇಟ್ಕೊಳ್ರಪ್ಪ ಅನ್ಬೇಕು. ನಿಮ್ಮ ಮೆಟ್ರೋ ಇದು ನೀವೇ ಇಟ್ಕೊಳ್ರಿ ಅನ್ನೋದಾಗ್ಬಿಟ್ಟಿದೆ. ಖಂಡಿತ ನಮ್ಮ ಮೆಟ್ರೋ ಆಗಿ ಉಳಿದಿಲ್ಲ. ಹೌದು, ಸತ್ಯದ ಮಾತಿದು. ನಿಜವಾಗ್ಲೂ ಇವ್ರಿಗೆ ಕಾಳಜಿ ಇದ್ದಿದ್ರೆ ಇಷ್ಟು ದರವನ್ನ ಏರಿಕೆ ಮಾಡಬಾರ್ದಿತ್ತು ಮತ್ತು ಜನಕ್ಕೆ ಸೌಕರ್ಯ ಒದಗಿಸಬೇಕಾಯ್ತು. ಅವರು ಹೆಚ್ಚಿನ ಜನಸಂಖ್ಯೆ ಇದ್ರೆ ಅನಾವಶ್ಯಕವಾದ ಖರ್ಚುಗಳು ಕಮ್ಮಿ ಮಾಡಲಿ. ಅಲ್ಲ, ಇದು ಸಡನ್ ಆಗಿ ಹೈಕ್ ಮಾಡಿರೋದು ಬಹಳ ಅನ್ಯಾಯ ಅಂತ ನಾನು ಹೇಳಬಲ್ಲೆ. ನಾವು ದಿನ ಟ್ರಾವೆಲ್ ಮಾಡ್ತೀವಿ, ನಮಗೆ ಬೇರೆ ಆಪ್ಷನ್ ಇಲ್ಲ. ಹಂಗಾಗಿದೆ ಇದು ಅನ್ನೆಸರಿ. ಸ್ಟೇಟ್ ಗೌರ್ಮೆಂಟ್ ಅವರು ಬಸ್ ಚಾರ್ಜಸ್ ಎಲ್ಲ ಜಾಸ್ತಿ ಆಗಿದ್ದಾರೆ ಅಂತ ಪ್ರಾಬ್ಲಿ ಇವರು ಹಂಗೆ ಮಾಡಿದ್ದಾರೆ ಏನೋ ಗೊತ್ತಿಲ್ಲ. ಬಟ್ ಇದಂತೂ ಭಾಳ ಸಮಸ್ಯೆ ಆಗ್ತಿದೆ. ಪಟ್ಲಲ್ಲಿ ಡೈಲಿ ಓಡಾಡೋರ್ಗಂತೂ ನಮಗಂತೂ ತುಂಬಾನೇ ಸಮಸ್ಯೆ ಆಗಿದೆ. ಕಾನೂನು ಇದ ಮೇಲೆ ಕ್ರಮ ತಗೊಂಡ್ರೆ ಬಹಳ ಒಳ್ಳೇದು. 100% ಟಿಕೆಟ್ ಹೈಕ್ ಅನ್ನೋದು ಸರಿನಾ ಅಂತ? ಇಲ್ಲ ರೀ, ಇದು ಅನ್ಯಾಯ. ಇದು ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದೇ ಇದು ನಮ್ಗೆ ಅರ್ಥ ಆಗ್ತದೆ ಅಂತ ವಿಚಾರ ಇದೆ. ಚೆನ್ನೈ ಮೆಟ್ರೋ, ದೆಹಲಿ ಮೆಟ್ರೋ, ಕಲ್ಕತ್ತಾ ಮೆಟ್ರೋ ಇಲ್ಲೆಲ್ಲ ಇಷ್ಟೊಂದು ದರ ಇಲ್ಲ. ಇಲ್ಲಿ ಮಾತ್ರ ಇಷ್ಟೊಂದು 90 ರೂಪಾಯಿ ಅನ್ನೋಂಥದ್ದು ಎಷ್ಟು ಸರಿ ಅಂತ ಇದೆ. ಸರ್ಕಾರ ಅವರು ಇದಕ್ಕೆ ಸಮಾಧಾನ ಕೊಡಬೇಕು. ಈಗ ನೋಡಿ, ಈಗ
ಕಮ್ಯೂಟರ್ಸ್ ಕಮ್ಮಿ ಆಗಿದ್ದಾರೆ. ಲಾಸ್ಟ್ 2 days ಇಂದ ನೋಡಿದಾಗ ಕಮ್ಯೂಟರ್ ಕಮ್ಮಿ ಆಗಿದ್ದಾರೆ. ಎಷ್ಟು ಪರ್ಸೆಂಟೇಜ್ ಕಡಿಮೆ ಆಗಿದೆ ಅಂತ ಅನ್ಸುತ್ತೆ ಸರ್? ಹಿಂದೆ ನಾನು ದಿನ ಓಡಾಡ್ತಾ ಇದ್ದೀನಿ, ನೋಡಿದಾಗ ಆಲ್ಮೋಸ್ಟ್ ಒಂದು 20% ಕಮ್ಮಿ ಆಗಿದ್ದಾರೆ. 20% ಕಮ್ಮಿ ಆಗಿದ್ದಾರೆ. ಬೇರೆ ರೂಟ್ಸ್ ನೋಡ್ಕೊಳ್ತಾ ಇದ್ದಾರೆ. ಹೌದು ಸರ್, ಕ್ಯಾಬು ಆಟೋಗಳಲ್ಲಿ ಮತ್ತು ಸ್ವಂತ 2 ವೀಲರ್ಗಳಲ್ಲಿ ಓಡಾಡಲಿಕ್ಕೆ ಶುರು ಮಾಡಿದ್ದಾರೆ. ಹೌದೌದು. ಪೊಲ್ಯೂಷನ್ ಮತ್ತೆ ಟ್ರಾಫಿಕ್ ಸಮಸ್ಯೆ ಹೆಚ್ಚಾಗತ್ತಿದ್ರಿಂದ. ಹೌದು ಸರ್, ನಮಗೆ ಇದು ಮೆಟ್ರೋ ಸೇಫ್ ಇತ್ತು, ಭಾಳ ಅನುಕೂಲವಾಗಿತ್ತು. ಬಟ್ ಭಾಳ ಅನ್ಯಾಯ ಆಗ್ತಿದೆ ಸರ್. ಸರ್ಕಾರ ಕಾನೂನು ಪ್ರಕಾರ ಅದೇನು ಆಕ್ಷನ್ ತಗೊಂಡ್ರೆ ಭಾಳ ಒಳ್ಳೇದಂತ ಸರ್. ನನ್ನ ಪ್ರಕಾರ 100% ಜಾಸ್ತಿ ಆಗಿದೆ. ಎಷ್ಟು ಮಟ್ಟಿಗೆ ಸರಿ ಸರ್? ಇದು ತುಂಬ ಅನ್ಯಾಯ. ಇದರಿಂದ ಜನಸಂಖ್ಯೆ ಯಾರು ಪ್ರಯಾಣಿಕರು ಏನು ಮಾಡ್ತಾ ಇದ್ದಾರೆ, ಈಗಾಗಲೇ ಪೇಪರಲ್ಲಿ ಬಂದಿರೋ ಪ್ರಕಾರ 50,000 ಏನೋ ಕಮ್ಮಿ ಆಗಿದೆ ಅಂತ ಹೇಳ್ತಾರೆ. ತಾವು ಬಂದ್ರಿ, ಈ ಸಮಯದಲ್ಲಿ ಟಿಕೆಟ್ ದರ ಹೆಚ್ಚಳ ಮಾಡೋದಕ್ಕಿಂತ ಹಿಂದೆ ಎಷ್ಟು ಜನಸಂಖ್ಯೆ ಇರ್ತಿತ್ತು, ಈಗ ಎಷ್ಟು ಜನಸಂಖ್ಯೆ ಸರ್? ಈಗ ಆಲ್ಮೋಸ್ಟ್ 25% ಕಮ್ಮಿ ಆಗಿದೆ ಸರ್. ಆಮೇಲೆ ಮಧ್ಯಾಹ್ನದ ಹೊತ್ತು ಅಲ್ಲಿ ಜನನೇ ಇರಲ್ಲ, ಹಂಗಾಗಿ ಫುಲ್ಲು ಕಮ್ಮಿ ಆಗೋಗಿದೆ. ತಾವೇನು ರಿಕ್ವೆಸ್ಟ್ ಮಾಡ್ತಾರೆ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮತ್ತೆ BMRCL ಏನು ಹೇಳ್ತೀರಾ ಸರ್? ಸರ್, ಇವರು ಹಿಂದೆ ಇತ್ತಲ್ಲ ದರ, ಅದಕ್ಕಿಂತ ಕಮ್ಮಿ ಮಾಡಿದ್ರೆ ಮೆಟ್ರೋ ಪ್ರಾಫಿಟ್ ಆಗ್ತಿದೆ. ಜಾಸ್ತಿ ಮಾಡೋದ್ರಿಂದ ಮೆಟ್ರೋ ಲಾಸಲ್ಲೇ ಹೋಗುತ್ತೆ ಹೊರತು ಜಾಸ್ತಿ ಆಗಲ್ಲ. ಇದರಿಂದ ಇದ್ರೆ ಸರ್ ಒಳಗಡೆ ಜನ ಅಷ್ಟು ಇದ್ದಿಲ್ಲ, ಈಗ ಮುಂಚೆ ಅಷ್ಟು ಜನ ಇಲ್ಲ. 100% ಎಷ್ಟು ಸರಿ ಸರ್? 100% ತಪ್ಪು ಇದು ಮಾಡಿರೋದು. ಇದರಿಂದ ವೆಹಿಕಲ್ ಮೂವ್ಮೆಂಟ್ಸು ಜಾಸ್ತಿ ಆಗ್ತೈತೆ. 2 ವೀಲರ್ಸು 4 ವೀಲರ್ಸ್ ಏನಿರ್ತಾರಲ್ಲ ಅವರೆಲ್ಲ ರೋಡ್ಗಿಳಿತಾರೆ, ಅದರಿಂದ ಎನ್ವೈರನ್ಮೆಂಟು ಪ್ರಾಬ್ಲಮ್ ಆಗುತ್ತೆ.